our PMCC C.K. Krishnamurthy, our Sub-Secretary, Bharat Kumar, Presiding Officer Lion Divakar, and today's chief guest Dr. S. Nagaraj Swami and Dr. Punyavati Nagaraj, and PMCC C.K. Krishnamurthy, fellow Lions and Lion ladies and guests. Dr. Punyavati Singh Nagaraj is distinguished doctor whose contribution to various fields are left for indelible mark on society. We wholeheartedly propose a name of the Kannada name for the Kannada Rajyotsav Award as a recognition of her exceptional achievements and her invaluable contribution to Kannada's progress and well-being. Thank you very much. So the soul get liberated only when we do the service activity. Lions Club. It's a non-organization club where it is giving, you have a theme like we serve ಅಂತ. We serve ಅಂದ್ರೇನು? ನಾವಿರೋದೇ ನಿಮ್ಮ ಸೇವೆ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಯಾವುದೇ ಗೌರ್ಮೆಂಟಿಂದ ಫಂಡ್ ಕೊಡ್ತಾ ಇಲ್ಲ, ಯಾರೋ ಡೊನೇಷನ್ಸ್ ಕೊಡ್ತಾ ಇರೋರು ಯಾರೋ ಪ್ರೀತಿಯಿಂದ ಕೊಡುವಂಥ ಸಣ್ಣ ಅಮೌಂಟಲ್ಲಿ ನೀವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ. ಸೊ ಒಂದು ಆರ್ಗನೈಸೇಷನ್ ಇಷ್ಟೆಲ್ಲ ಸೊಸೈಟಿ ಬಗ್ಗೆ ಥಿಂಕ್ ಮಾಡ್ಬೋದು ಅನ್ನೋದಾದರೆ ಸರ್ಕಾರ ಮಾಡೋಕ್ಕೆ ಬೇಕಾದಷ್ಟು ಇರುತ್ತೆ. ಸರ್ಕಾರನ ನಮ್ಮ ಜನಪ್ರತಿನಿಧಿಗಳನ್ನ ಆರಿಸಿರೋದೇ ನಾವು. ಸೊ ನಾವು ಯಾವಾಗ ಜನಪ್ರತಿನಿಧಿಗಳನ್ನ ಆರಿಸ್ತೀವಿ ಆವಾಗ ವಿ ಶುಡ್ ಬಿ ಟೇಕಿಂಗ್ ಮೇಜರ್ ರೆಸ್ಪಾನ್ಸಿಬಿಲಿಟಿ ಆನ್ ಅವರ್ ಶೋಲ್ಡರ್. ಒಂದು ರೈಟ್ ಪರ್ಸನ್ ವಿ ಹ್ಯಾವ್ ಟು ಎಲೆಕ್ಟ್ ಆ್ಯಂಡ್ ಮೇಕ್ ಹಿಮ್ ಟು ಡೂ ಅಡ್ಮಿನಿಸ್ಟ್ರೇಷನ್. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಮಗೆ, ನಮ್ಮ ಮಕ್ಕಳಿಗೆ, ಫ್ಯೂಚರ್ ಜನ್ರೇಷನ್ಸ್ಗೆ ತುಂಬ ಅನ್ಯಾಯ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಹಿಡಿದಿದ್ದೀವಿ ಏನು ಅಂದರೆ ನಾವು ರೈಟ್ ಪರ್ಸನ್ನ ಎಲೆಕ್ಟ್ ಮಾಡದೇ ಇರುವಂಥದ್ದು, ರೈಟ್ ಪೀಪಲ್ ಅಡ್ಮಿನಿಸ್ಟ್ರೇಷನ್ ನಮ್ಮ ದೇಶ ಮಾಡದೇ ಇದ್ದರೆ ಕಷ್ಟ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ. ಸೊ ನಾವು ವೆನ್ ವಿ ಗೆಟ್ ಅನ್ ಅಪರ್ಚುನಿಟಿ ಟು ವೋಟ್ ಸಂಬಡಿ, ವಿ ಹ್ಯಾವ್ ಟು ಎಲೆಕ್ಟ್ ಅ ರೈಟ್ ಪರ್ಸನ್ ಆ್ಯಂಡ್ ವಿ ಶುಡ್ ಡಿಮ್ಯಾಂಡ್ ಫಾರ್ ಅವರ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಅವರ್ ರೈಟ್ಸ್. ನಾವು ಯಾವಾಗ ಇದರಲ್ಲಿ ತೊಂದರೆ ಮಾಡ್ಕೊಡ್ತೀವಿ, ವಿ ಲೂಸ್ ಅವರ್ ರೈಟ್ಸ್. ಸೊ ಆ ಥರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವಿ ಶುಡ್ ಥಿಂಕ್ ಆಫ್ ಅವರ್ ಫ್ಯೂಚರ್ ಜನ್ರೇಷನ್. ಇವಾಗ ಜೆನ್ಜಿ ಬಂದಿದ್ದಾರೆ, ಆ ಮಕ್ಕಳುಗಳಿಗೆ ಫ್ಯೂಚರ್ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ವರ್ಕ್ ಟುಗೆದರ್ ವಿತೌಟ್ ಸೆಲ್ಫ್ಲೆಸ್ಲಿ, ರೆಂಟ್ಲೆಸ್ಲಿ. ಆ್ಯಂಡ್ ಇನ್ ದ್ಯಾಟ್ ವೇ ಐ ಅಪ್ರಿಷಿಯೇಟ್ ಲಯನ್ಸ್ ಕ್ಲಬ್ ಒನ್ಸ್ ಅಗೈನ್ ಫಾರ್ ಆಲ್ ಯುವರ್ ಎಫರ್ಟ್ಸ್ ಟು ಅಪೋಲ್ಡ್ ದ ಸೊಸೈಟಿ, ಟು ಸಪೋರ್ಟ್ ದ ನೀಡಿ ಪೀಪಲ್. ಯಾವ ಲಯನ್ಸ್ ಕ್ಲಬ್ಬಲ್ಲಿ ಒಂದು ಮಗು ನನ್ನ ಕಣ್ದೃಷ್ಟಿ ಬರ್ತಾ ಇರಲಿಲ್ಲ, ಇವತ್ತು ಲಯನ್ಸ್ ಕ್ಲಬ್ ಇದ್ದರಿಂದ ನನ್ನ ಕಣ್ದೃಷ್ಟಿ ಬಂದಿದೆ. ಇವತ್ತು ಲಯನ್ಸ್ ಕ್ಲಬ್ಬಿಂದ ನನ್ನ ಮಗಳು ಶಾಲೆಗೆ ಹೋಗ್ತಾ ಇದ್ದಾಳೆ. ಇವತ್ತು ಲಯನ್ಸ್ ಕ್ಲಬ್ ಇದೆ, ನನ್ನ ಮಗಳು ಯಾವುದೋ ಒಂದು ಜಾಬ್ ತೊಗೊಂಡಿದ್ದಾಳೆ, ನನ್ನ ಮನೆಯನ್ನು ನಡೆಸ್ತಾ ಇದ್ದಾಳೆ. ಲಯನ್ಸ್ ಕ್ಲಬ್ ಇದೆ, ಇವತ್ತು ನನ್ನ ಮಗನಿಗೆ ಎಲ್ಲೋ ಒಂದು ಕಡೆ ಎಜುಕೇಷನ್, ಯಾವುದೋ ದೇಶಕ್ಕೆ ಹೋಗೋಕ್ಕೆ ಸಹಾಯ ಆಗಿದೆ. ಎಲ್ಲೋ ಒಂದು ಕಡೆ ನನ್ನ ಮನೆಯಲ್ಲಿ ತಾಯಿಗೋ ತಂದೆಗೋ ಕ್ಯಾನ್ಸರ್ ಇದ್ದು ಟ್ರೀಟ್ಮೆಂಟ್ ಲಯನ್ಸ್ ಕ್ಲಬ್ಬಿಂದ ಆಯಿತು ಅಂತ ಇವತ್ತು ಎಷ್ಟೋ ಮಕ್ಕಳುಗಳು ಅಥವಾ ಎಷ್ಟೋ ಮನೆಗಳು ನಿಮ್ಮಂಥವ್ರನ್ನ ನೆನೆಸ್ಕೊಳ್ತಾ ಇದೆ. ಸೊ ಆ ಒಂದು ಕೃತಜ್ಞತಾ ಭಾವನೆ ಏನಿರುತ್ತೆ ಅದೇ ನಿಮ್ಮೆಲ್ರಿಗೂ ಅದು ತಲುಪುತ್ತೆ. ಸೊ ಐ ಆಲ್ವೇಸ್ ವಿಶ್ ಯು ಗ್ರೇಟ್ ಹೆಲ್ತ್ ಇನ್ ದಿಸ್ ವೇ ಆ್ಯಂಡ್ ಗ್ರೇಟ್ ಸಕ್ಸಸ್ ಇನ್ ಯುವರ್ ಕರಿಯರ್. ಇವತ್ತು ನೀವು ಹಾಕ್ಕೊಟ್ಟಿರೋ ಫುಡ್ ಸ್ಟೆಪ್ಪು ಮುಂದೆ ಬರುವಂಥ ಲಯನ್ಸ್ ಮೆಂಬರ್ಸ್ಗೂ ಒಂದು ದಾರಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಒಂದು ಎಕ್ಸಾಂಪಲ್ ಹೇಳ್ಬೋದು ಅಂದರೆ, ಸಮುದ್ರದಲ್ಲಿ ಆಫ್ಟರ್ ಮಳೆ ಬಂತು, ಸ್ಟಾರ್ಮ್ ಎಲ್ಲ ಆದಮೇಲೆ ಸ್ಟಾರ್ ಫಿಶ್ ಎಲ್ಲ ಆಚೆಗೆ ಬಂದು ಸಾವಿರಾರು ಸ್ಟಾರ್ ಫಿಶ್ ಆಚೆಗೆ ಬರ್ತವೆ. ಒಂದು ಮಗು ವಾಕ್ ಮಾಡ್ತಾ ಇರುತ್ತೆ, ಸ್ಕೂಲ್ ಬ್ಯಾಗ್ ಇಟ್ಕೊಂಡು ಬ್ಯಾಗಲ್ಲಿ ಹಾಕ್ಬಿಟ್ಟು ಒಂದೊಂದೇ ಸ್ಟಾರ್ ಫಿಶನ್ನು ತೆಗೆದು ನೀರಿಗೆ ಹಾಕ್ತಾ ಇರುತ್ತೆ. ದೂರದಲ್ಲಿ ಒಬ್ಬರು ವಯಸ್ಸಾದವ್ರು ಕೂತ್ಕೊಂಡಿರ್ತಾರೆ, ಅವ್ರು ಅದನ್ನು ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮಗು ಹತ್ರ ಬಂದು ಮಾತಾಡ್ತಾರೆ, ಏನಪ್ಪ ಮಾಡ್ತಾ ಇದ್ದೆ, ನಿನ್ನ ಶ್ರಮ ಎಲ್ಲ ವೇಸ್ಟ್ ಆಗ್ತಾ ಇದೆಯಲ್ಲ ಅಂತ. ಆದರೂ ಮಗು ಕೇಳೋದಿಲ್ಲ, ಒಂದೊಂದೇ ಸ್ಟಾರ್ ಫಿಶನ್ನು ತೆಗೆದು ನೀರಿಗೆ ಹಾಕ್ತಾ ಹೋಗುತ್ತೆ. ಅವ್ರ ಸೀನಿಯರ್ ಒಬ್ರು ಕೇಳ್ತಾರೆ, ಒಬ್ರು ವಯಸ್ಸಾದಂಥವ್ರು, ನೀನು ಈ ಥರ ಮಾಡೋದ್ರಿಂದ ಯಾವ ಸಹಾಯನೂ ಆಗೋದಿಲ್ವಲ್ಲ, ಇಲ್ಲಿ ಸಾವಿರಾರು ಫಿಶ್ಗಳಿದೆ, ನೀನು ಹಾಕೋಕ್ಕಾಗೋದು 1, 2, 10, 100 ಹಾಕ್ಬೋದು, ಅದ್ರ ಮೇಲೆ ಹಾಕೋದಕ್ಕಾಗಲ್ಲ ಅಂದಾಗ ಆ ಮಗು ಎಷ್ಟು ಚೆನ್ನಾಗಿ ಉತ್ತರ ಕೊಡುತ್ತೆ ಅಂದರೆ, ನನ್ನ ಶಕ್ತಿನಲ್ಲಿ ಆಗೋ ಅಂಥದ್ದು 10-15 ಫಿಶ್ಗಳಿಗೆ ಜೀವದಾನ ನಾನು ಮಾಡ್ತಾ ಇದ್ದೀನಿ, ಅಷ್ಟನ್ನು ನಾನು ಮಾಡೋಕ್ಕಾಗದೇ ಇರ್ಬೋದು. ನೀವೊಂದು ಕೈ ಹಾಕಿದ್ರೆ ಇನ್ನೊಂದು 50 ಫಿಶ್ಗಳಿಗೆ ನಾವು ಸ್ಟಾರ್ ಫಿಶ್ನ ನಾವು ನೀರಿಗೆ ಹಾಕ್ಬೋದು ಅಂತ. ಸೊ ಎಲ್ಲೋ ಒಂದು ಕಡೆ ನೋಡಿ, ಆ ಮಗುಗೆ ಯಾರು ಹೇಳ್ಕೊಟ್ಟಿಲ್ಲ, ಆ ಮಗುನಲ್ಲಿರುವಂಥ ಒಂದು ವಿಷನ್ ಏನಿದೆ, ದಟ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಆ್ಯಂಡ್ ವಿ ಹ್ಯಾವ್ ಟು ಅಡಾಪ್ಟ್. ಸೊ ನಾವು ಎಲ್ಲರ ಜೀವನನೂ ಬದಲಾವಣೆ ಮಾಡೋಕ್ಕಾಗದೆ ಹೋದ್ರೂ ಕೆಲವು ಜೀವನದಲ್ಲಿ ನಾವು ವಿ ಕ್ಯಾನ್ ಬ್ರಿಂಗ್ ಇನ್ ಸಮ್ ಬ್ರೈಟ್ ಲೈಟ್ ಇನ್ ದರ್ ಲೈಫ್ ಅಂದರೆ ದಟ್ ಈಸ್ ಡನ್ ಫಾರ್ ಅಸ್. ಸೊ ನನ್ನ ಒಂದು ಆಂಬಿಷನ್ ಇರುವಂಥದ್ದು ಏನಂದರೆ, ನಾವೆಲ್ಲ ಸೇರಿ ಇವತ್ತಿನ ದಿವಸ ಒಂದು ಓದ್ ತಗೊಳ್ಬೋದೇನೆಂದರೆ, ಸಮಥಿಂಗ್ ಪಾಸಿಟಿವ್ ಟುಡೇ. ಇವತ್ತಿಗೆ ನಾನು ಏನು ಮಾಡಬಲ್ಲೆ, ಇವತ್ತಿಗೆ ನಾನು ಯಾವುದೋ ಒಂದು ಮಗುಗೆ ಒಂದು ಸ್ಪಾನ್ಸರ್ಶಿಪ್ ಕೊಡ್ಬೋದು, ಯಾವುದೋ ಒಂದು ಮಗುಗೆ ಒಂದು ಯಾರೋ ಒಬ್ಬರು ಆಂಟರ್ಪ್ರಿನರ್ ಬರ್ತಾರೆ ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಬಂದವ್ರಿಗೆ ನನ್ನ ಕೈಲಾಗಿದ್ದು ಒಂದು ಮಾರ್ಗದರ್ಶನ ಮಾಡ್ತೀನಿ. ಸೊ ದಟ್ ಈಸ್ ಒನ್ ಪಾಸಿಟಿವ್. ಏನು ಬೇಡ, ಒಂದು ಗಿಡ ಹಾಕ್ತೀನಿ, ದಾರಿಲಿ ಹೋಗ್ತಾ ಇರೋ ಮಗುನ ಅಥವಾ ವಯಸ್ಸಾದವ್ರನ್ನ ದಾರಿನ ರೋಡ್ ಕ್ರಾಸ್ ಮಾಡಿಸಿ ಬಿಡ್ತೀನಿ, ಅಥವಾ ಯಾವುದೋ ಒಂದು ಮಗುಗೆ
ಉಚಿತವಾಗಿ ನಾನು ಒಂದು ವಿದ್ಯೆ ಹೇಳ್ಕೊಡುವಂಥದ್ದು ಅಥವಾ ಪಾಠ ಮಾಡುವಂಥದ್ದು ಯಾವುದಾಗುತ್ತೋ ನಮಗೆ. ಯಾರೋ ಬಡವರಿಗೆ ನನ್ನ ಕೈಲಾಗಿದ್ದು ಒಂದು ಹಣ ಸಹಾಯ ಮಾಡ್ತೀನಿ, ಒಂದು ಎಜುಕೇಷನ್ ಸ್ಪಾನ್ಸರ್ ಮಾಡ್ತೀನಿ, ಹೆಲ್ತ್ ಸ್ಪಾನ್ಸರ್ ಮಾಡ್ತೀನಿ, ಸಮಥಿಂಗ್ ಪಾಸಿಟಿವ್ ವಾಟ್ ವಿ ಕ್ಯಾನ್ ಡೂ ಇಟ್. ದಟ್ ಈಸ್ ಇನ್ ಅ ಸ್ಮಾಲರ್ ವೇ. ಒಂದೊಂದೇ ಸಣ್ಣದು ಈ ಥರದ್ದು ಸಹಾಯ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ದ ನೇಷನ್ ಡೆವಲಪ್ ಆಗಬೇಕು ಅಂತಂದರೆ ಇಟ್ ಈಸ್ ನಾಟ್ ದ ಮೈಂಡ್ ಆ್ಯಂಡ್ ಬಾಡಿ ಅಲೋನ್, ದ ಹೆಲ್ತ್ ಆಫ್ ದ ಸೊಸೈಟಿ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಭಾಗ ನಮ್ಮ ಕೈಗೆ ಏನು ಶಕ್ತಿ ಇದೆಯೋ ಅದನ್ನು ಸೊಸೈಟಿಗೆ ಕೊಡೋಣ. ಯಾಕಂದರೆ ವಿತೌಟ್ ಸೊಸೈಟಿ ನೀವು ನಾವು ಇಲ್ಲ ಅಲ್ವಾ. ಸೊ ಸೊಸೈಟಿ ಆ್ಯಂಡ್ ನೇಷನ್ ಹ್ಯಾಸ್ ಗಿವನ್ ಸೋ ಮಚ್. ಈಗ ಉಸಿರಾಡ್ತಾರ ಗಾಳಿಗೆ ದುಡ್ಡು ಕೊಡ್ತಾ ಇದ್ದೀವ ನಾವು? ಇಲ್ಲಲ್ಲ. ಇರುವಂಥ ಭೂಮಿಗೆ ಅಷ್ಟೇ ದುಡ್ಡು ಕೊಟ್ಟಿದ್ದೀವಿ ಜಾಗಕ್ಕೆ, ಆದರೆ ಉಸಿರಾಡ್ತಾ ಇರೋ ಗಾಳಿಗೆ ನಾವು ದುಡ್ಡು ಕೊಡ್ತಾ ಇಲ್ಲ. ನೈಸರ್ಗಿಕವಾದಂಥ ಸುಂದರವಾದ ವಾತಾವರಣಕ್ಕೆ ನಾವು ದುಡ್ಡು ಕಟ್ತಾ ಇಲ್ಲ. ಇದೆಲ್ಲ ನೇಷನ್ ಹ್ಯಾಸ್ ಗಿವನ್ ಅಸ್ ಸೋ ಮಚ್. ಸೊ ಇನ್ ರಿಟರ್ನ್ ನಾವು ಏನು ಮಾಡ್ಬೋದು? ವಿ ಕ್ಯಾನ್ ಬಿಕಮ್ ಎ ಗುಡ್ ಸಿಟಿಸನ್, ವಿ ಕ್ಯಾನ್ ಎನ್ಹಾನ್ಸ್ ದ ಎಕಾನಮಿ ಆಫ್ ದ ಕಂಟ್ರಿ ಬೈ ವರ್ಕಿಂಗ್. ನಮ್ಗೆ ಎಲ್ಲಿವರೆಗೂ ದೇವರು ಶಕ್ತಿ, ಬುದ್ಧಿ, ಆರೋಗ್ಯ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಕೆಲಸ ಮಾಡೋಣ. ಆ್ಯಂಡ್ ಇನ್ ರಿಟರ್ನ್ ಗಿವ್ ಸಮಥಿಂಗ್ ಟು ದ ನೀಡಿ ಪೀಪಲ್. ದಿಸ್ ಇಸ್ ವೇರ್ ವಿ ಗೆಟ್ ಅ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇಷ್ಟನ್ನು ನೀವೆಲ್ಲ ಮಾಡಿದ್ದೀರಿ, ನಾವೇನು ಅದು ಹೊರತಲ್ಲ. ಇನ್ನು ಮುಂದೆ ನಿಮ್ಮ ಜೊತೆನೂ ನಾವು ಸೇರಿಕೊಂಡು ಇನ್ನೊಂದಷ್ಟು ಬದಲಾವಣೆ ಮಾಡೋಣ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ನಮ್ಮ ಕಡೆಯಿಂದ ಯಾವುದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಎನಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ವಿ ಆರ್ ದೇರ್ ಆಲ್ವೇಸ್ ಫಾರ್ ಎವರ್. And we can just help you out, and we can be one among you also, and we can work together. And I thank once again for giving me this great opportunity to be a part of this special event, and I feel very privileged to be honored by Lions Club, and I thank the entire team who's participated today, and for your patience listening. Jai Hind, Jai Karnataka. ಈಗ ಎಲ್ಲರೂ ಸ್ಟಾಲ್ವರ್ಡ್ಸ್, ವಿ ಆರ್ ಪ್ರಾಬಬ್ಲಿ ಲೆಸರ್ ದೆನ್ ವಾಟ್ ಯು ಪೀಪಲ್ ಆರ್. ನಿಮ್ಮ ಅಚೀವ್ಮೆಂಟ್ಸ್ ಇಸ್ ಮಚ್ ಬಿಗರ್ ದೆನ್ ವಾಟ್ ವಿ ಹ್ಯಾವ್ ಡನ್ ಆನ್ ಅವರ್ ಕೆಪಾಸಿಟಿ. ನಮ್ಮಲ್ಲಿ ಈಗ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂತ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಹಾಸ್ಪಿಟಲ್ ಸರ್ವಿಸಸ್ಸು, ಜನರಲ್ ಸರ್ವಿಸಸ್, ಮಲ್ಟಿ ಸ್ಪೆಷಾಲಿಟಿ, ICU ಕೇರ್, ಕ್ರಿಟಿಕಲ್ ಕೇರ್, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಬೋತ್ ಡಿಪಾರ್ಟ್ಮೆಂಟ್ಸು, ಎಲ್ಲ ಥರದ ಯೂರಾಲಜಿ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ, ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ ಮೆಡಿಸಿನ್, ಎಲ್ಲ ಥರ ಇರುತ್ತೆ. Anybody who will feel that okay, they need to at least take an opinion ಅಂತಂದರೆ probably one call away from you. You can just trust us and believe and try to connect with us. And probably in case ನಾನು ನಮ್ಮಲ್ಲಿ ಇದು ಫೆಸಿಲಿಟಿ ಇಲ್ಲ ಅಂತಂದರೆ ಐ ಬಿ ವೆರಿ ವೆರಿ ಓಪನ್ ಟು ಟೆಲ್ ಯು ಪೀಪಲ್ ದಟ್ ಓಕೆ ದಿಸ್ ಇಸ್ ದ ರೈಟ್ ಪ್ಲೇಸ್ ವೇರ್ ವಿ ಕ್ಯಾನ್ ಗೋ ಅಂತಂದ್ಬಿಟ್ಟು ಆ ಒಂದು ಪ್ರಾವಿಷನ್ ನಾನು ಮಾಡ್ಬೋದು. ದಟ್ ಇಸ್ ಒನ್ ಥಿಂಗ್. ನೆಕ್ಸ್ಟ್ ಥಿಂಗ್ ಅಂದರೆ on regular basis we conduct health camps in our hospital, also in outside places, as per the requirement or the request of the organization. ಈಗ clubs, Lions in the Rotary, in the ಬೇರೆ otherwise non-NGOs ಇದ್ದವರು, even politicians have requested us to conduct camps. ಅಲ್ಲಿ ಯಾವೆಲ್ಲ ಕ್ಯಾಂಪ್ಗಳು ಮಾಡ್ಬೋದು ಅಥವಾ ರೆಗ್ಯುಲರ್ ಚೆಕಪ್ಸ್ ಅಂತಂದರೆ ಜನರಲಿ ಹೈಟ್, ವೆಯ್ಟ್, BP, ಇಷ್ಟೆಲ್ಲ ಶುಗರ್ ಇಷ್ಟು ಚೆಕ್ ಮಾಡ್ತಾರೆ. ಬಟ್ ವಾಟ್ ವಿ ಕ್ಯಾನ್ ಎಕ್ಸ್ಟೆಂಡ್ ಅಂತಂದರೆ ವಿ ಕ್ಯಾನ್ ಡೂ ECGs, ವಿ ಕ್ಯಾನ್ ಡೂ ಹಿಮೋಗ್ಲೋಬಿನ್, ವಿ ಕ್ಯಾನ್ ಡೂ ಕ್ರಿಯಾಟಿನಿನ್, ಈ ಥರದ್ದು ಸ್ವಲ್ಪ ಲಿಟಲ್ ಅಡ್ವಾನ್ಸ್ಡ್ ಟೆಸ್ಟ್ಗಳು ಮಾಡ್ಬೋದು. ವಿ ಕ್ಯಾನ್ ಆಸ್ಕ್ ಅವರ್ ಫಿಸಿಷಿಯನ್ ಆರ್ ಸ್ಪೆಷಲಿಸ್ಟ್ ಟು ಕಮ್ ಡೌನ್ ಆ್ಯಂಡ್ ಟ್ರೈ ಟು ಡೂ ದೋಸ್ ಸ್ಕ್ರೀನಿಂಗ್ಸ್. ಹಾಸ್ಪಿಟಲ್ ಒಳಗಡೆನೇ ಬಂದುಬಿಟ್ರೆ ವಿ ಕ್ಯಾನ್ ಎಕ್ಸ್ಟೆಂಡ್ ಅವರ್ ಸರ್ವಿಸಸ್ ಇನ್ ದ ಫಾರ್ಮ್ ಆಫ್ ಡೂಯಿಂಗ್ ಫ್ರೀ ಎಕ್ಸ್ರೇ, ಅಲ್ಟ್ರಾಸೌಂಡ್ ಅಟ್ ಹಾಫ್ ದ ಕಾಸ್ಟ್. ಈ ಥರದ್ದೆಲ್ಲ ನಾವು ಮಾಡಿಕೊಡ್ಬೋದು ವಿತ್ ಮೆಂಬರ್ಸ್ ಆಫ್ ದ ಲೈನ್ ಗ್ರೂಪ್ ವಿಚ್ ಕ್ಯಾನ್ ಟ್ರೈ ಅಂಡ್ ಟೇಕ್ ಅವರ್ ಸಪೋರ್ಟ್. ಈಗ ವೆರಿ ರೀಸೆಂಟ್ಲಿ ಅಂಡರ್ ಅವರ್ ಲೀಡರ್ಶಿಪ್ ವಿ ಕಂಡಕ್ಟೆಡ್ ಎ ಮ್ಯಾಸಿವ್ ವಾಕಥಾನ್ ಆನ್ ವಿಮೆನ್ಸ್ ಡೇ. ಕ್ಲೋಸ್ ಟು ಅರೌಂಡ್ 800 ಪೀಪಲ್ ಪಾರ್ಟಿಸಿಪೇಟೆಡ್. ತುಂಬ ಚೆನ್ನಾಗಿತ್ತು. ಅವೇರ್ನೆಸ್ ವಾಸ್ ಓಕೆ, ವಿಮೆನ್ ಫಸ್ಟ್ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಶಿ ಡಿಡ್ ದಟ್ ಹ್ಯೂಜ್ ಪ್ರೋಗ್ರಾಮ್. ಆ್ಯನ್ಯುವಲಿ ಎವ್ರಿ ಇಯರ್ ವಿ ಕಂಡಕ್ಟ್ ಮಿನಿಮಮ್ ಬಟ್ ಕ್ವಾರ್ಟರ್ಲಿ ಇಯರ್ಲಿ ಒಂದೊಂದು ಮೇಜರ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಹೆಲ್ತ್ ಕ್ಯಾಂಪು ನಮ್ಮ ಹಾಸ್ಪಿಟಲಲ್ಲೇ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಮಂತ್ ವಿ ಆರ್ ಕಂಡಕ್ಟಿಂಗ್ ಎ ಕ್ಯಾಂಪ್ ರಿಲೇಟೆಡ್ ಟು ನೆಫ್ರಾಲಜಿ. ನಮ್ಮಲ್ಲಿ ಒಂದು ಎಕ್ಸಲೆಂಟ್ ನೆಫ್ರೋ ಯೂನಿಟ್ ಬಂದಿದೆ, ಮೆಟ್ರೋಸೆಟ್ ಡಯಾಲಿಸಿಸ್ ಯೂನಿಟ್. There are 5 new machines which we had before, but ಹಳೇದಾಯ್ತದು ಪ್ರೆಸಿನಿಯಸ್ machine ಅಂತ. ಇದು ಒಂದು ಮೇಕ್ ಇನ್ ಇಂಡಿಯಾ ನ್ಯೂ 5 machines we have added on. ಈಗ ಇನ್ನು ಲಾಂಚ್ ಆಗೋಕ್ಕಿದೆ. Another couple of days we are ready with that. Next week we will launch. Probably we will request one of the people to just participate there and try and see our facility. Dialysis at probably half the cost major centers do.
ಎಂಡ್ ಆಫ್ ದ ಡೇ ಈಗ ನಿಮ್ಮ ಉದ್ದೇಶ ಏನು, ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋದು. That is the primary motto of Lion, because I've been participating in most of the Lion activities. And to only request from all the members, most of them are familiar. You can try and take our support. We are always there, and I don't think anything else to be told. We try to take up good values from you people and try to take life further to help one another, and most of the times help people who are underprivileged and who deserve it. Thank you so much for this opportunity.